ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ. ಅದರಲ್ಲೂ ಕೂಡ ಬಿಹಾರದಲ್ಲಿ ನಡೆಯುತ್ತಿರುವಂತಹ ರಾಜಕೀಯ ಬೆಳವಣಿಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ರಾಜಕೀಯದ ಅಸಮಾಧಾನಗಳು ಮತ್ತು ಗವಿಮಠದ ಜಾತ್ರೆಯ ಬಗೆಗಿನ ಸುದ್ದಿಯನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ನಿಮಗೆ ತೋರಿಸ್ತೀನಿ. ಆರ್ಜೆಡಿ ಕಾಂಗ್ರೆಸ್ ಸ್ನೇಹಕ್ಕೆ ನಿತೀಶ್ ವಿದಾಯ ಹೇಳಲು ಕ್ಷಣಗಣನೆ. ಬಿಜೆಪಿ ಜೊತೆ ಮರು ಸ್ನೇಹಕ್ಕೂ ಸರ್ವ ಸಿದ್ಧತೆ. ಎಲ್ಲ ಓಕೆ ಆದ್ರೆ ನಾಳೆಯೇ ಬಿಹಾರದಲ್ಲಿ ರಾಜಕೀಯ ವಿಪ್ಲವ. ಬಿಎಸ್ವೈ ಮಗನ ಗೆಲ್ಲಿಸಿ ಎಂದ ಶಾಮನೂರು ಮೇಲೆ ಡಿಕೆಶಿ ಸಿಟ್ಟು. ನಿಗಮ ಮಂಡಳಿ ಸ್ಥಾನ ಸಿಕ್ಕಿದ್ರು ಹೆಚ್ಚಿದ ಅತೃಪ್ತರ ಲಿಸ್ಟು. 2 ವರ್ಷ ಸುಮ್ಮನಿರಿ ಅಂತ ಡಿಕೆ ಶಿವಕುಮಾರ್ ಕಿವಿಮಾತು. ಕಾಂಗ್ರೆಸ್ ವಿರುದ್ಧ ಹೋರಾಟ, 28 ಸೀಟು ಗೆಲ್ಲೋ ಹಠ. ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಕಮಲ ಪಡೆ ಆರ್ಭಟ. ನಾಳೆ ಕಾಂಗ್ರೆಸ್ನಿಂದಲೂ ಹಿಂದುಳಿದ ಜಾತಿ ಸಮಾವೇಶ. ಕೇರಳ ರಾಜ್ಯಪಾಲರ ಕಾರಿನ ಮೇಲೆ ಕಲ್ಲು ತೂರಾಟ. ಎಸ್ಎಫ್ಐಗೆ ಪಿಣರಾಯಿ ಕುಮ್ಮಕ್ಕು ಅಂತ ಗವರ್ನರ್ ಗರಂ. ಕೇಂದ್ರದಿಂದ ಆರಿಫ್ ಖಾನ್ಗೆ Z+ ಭದ್ರತೆ. ದಕ್ಷಿಣ ಭಾರತದ ದೈವ ಕಾಶಿಯಲ್ಲಿ ಜಾತ್ರಾ ಮಹೋತ್ಸವ. ಗವಿಮಠ ಜಾತ್ರೆಯಲ್ಲಿ 7 ಲಕ್ಷ ಭಕ್ತರು ಭಾಗಿ. ಬಂದವರಿಗೆಲ್ಲ ಹಬ್ಬದೂಟ. ಪಲ್ಲಕ್ಕಿ ಸೇವೆ ಸಲ್ಲಿಸಿದ ಡಿಕೆಶಿ. ಬಿಹಾರದ ಪಾಲಿಟಿಕ್ಸ್ನಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಡ ರಾಜಕೀಯದ ಬೃಹತ್ ನಾಟಕಗಳು ನಡೀತಾ